ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೂಡ ಚೆನ್ನಾಗಿ ಇರಬೇಕು. ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ಹಾಗೆ ನಾನಿಲ್ಲಿ ಮತ್ತೊಮ್ಮೆ ಅಣಬೆನ ತೋರಿಸ್ತಾ ಇದ್ದೀನಿ. ಹುತ್ತದ ಅಣಬೆನ ತೋರಿಸ್ತಾ ಇದ್ದೀನಿ. ಇದರ ಪಲ್ಯನ ಸಿಂಪಲ್ಲಾಗಿ ಹೇಗೆ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಏನಾದರೂ ಇಂಪ್ರೂವ್ಮೆಂಟ್ ಬೇಕಿದ್ರೂ ಕಮೆಂಟ್ ಮಾಡಿ. ಹಾಗೆ ನಾನಿಲ್ಲಿ ಅಣಬೆ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕೈಯಲ್ಲಿ ನಾನು ನೋಡಿ ಅದನ್ನು ಬ್ಲ್ಯಾಕ್ ಇತ್ತಲ್ಲ, ಅದನ್ನು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಮೇಲುಗಡೆದನ್ನು ಒಂಚೂರು ತೆಕ್ಕೊಳ್ಬೇಕು. ಈ ಥರ ಬ್ಲ್ಯಾಕ್ ಇದ್ದದ್ದು ಇದರಲ್ಲಿ 2 ಥರ ಬರುತ್ತೆ, ಒಂದು ವೈಟ್ ಬರುತ್ತೆ, ಒಂದು ಬ್ಲ್ಯಾಕ್ ಬರುತ್ತೆ. ನಾನು ಹಿಂದಿನ ವಿಡಿಯೋದಲ್ಲಿ ವೈಟ್ ಅಣಬೆದು ಸಾಂಬಾರು ಮಾಡಿದೆ. ಇದು ಸ್ವಲ್ಪ ಬ್ಲ್ಯಾಕ್ ಇದೆ. ಹಾಗಾಗಿ ಇದ್ರದ್ದು ಮೇಲ್ಗಡೆ ಭಾಗನ ಒಂಚೂರು ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಕೊಂಡು ತೆಕ್ಕೊಳ್ಬೇಕು. ಹಾಗೆ ಪಲ್ಯ ಹೇಗೆ ಮಾಡೋದಂತ ಸಿಂಪಲಾಗಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ತುಂಬ ರುಚಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಾನು ಇಲ್ಲೊಂದು ಪಾತ್ರೆಯನ್ನು ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಎಣ್ಣೆ ಕಾದ್ಮೇಲೆ ನಾವಿಲ್ಲಿ ಹಸಿಮೆಣಸನ್ನು ಹಾಕೊಳ್ಳುವ. ನಾನಿಲ್ಲೊಂದು 4ರಿಂದ 5 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ಇಲ್ಲಿ ಈರುಳ್ಳಿ, ನಾನಿಲ್ಲಿ ಒಂದು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ. ಮೀಡಿಯಮ್ ಸೈಜ್ ಅಂದರೆ ಸ್ವಲ್ಪ ದೊಡ್ಡ ಇರುವಂಥದ್ದೇ. ನೋಡಿ ಅಣಬೆ ಎಷ್ಟಿದೆ ಅದು ಕಟ್ ಮಾಡಿದ ತಕ್ಷಣ ಗೊತ್ತಾಗುತ್ತೆ ಎಷ್ಟು ಹಾಕಬೇಕು ಅಂತೇಳಿ. ಅದರ ಅಂದಾಜಿಗೆ ನಾವು ಹಾಕ್ಕೊಂಡ್ರೆ ಆಯ್ತು ಇಲ್ಲಿ. ಹಾಗೆ ಇದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ನಾನು ತಮ್ಮನೇಲಲ್ಲಿ ಹೇಳಿದಾಗೆ ಏನಾಯಿತು ಅಂತ ಹೇಳಿ ತೋರಿಸ್ತೀನಿ. ತುಂಬ ಆಸೆಯಿಂದ ನಾನು ಇದನ್ನು ಮಾಡ್ತಾಯಿದ್ದೆ, ಪಲ್ಯದ ವಿಡಿಯೋ ಮಾಡಬೇಕಂತ ಹೇಳಿಬಿಟ್ಟು. ಲಾಸ್ಟಲ್ಲಿ ನನಗೆ ತುಂಬ ಬೇಜಾರಾಗೋಯಿತು. ಏನಕ್ಕೆ ಬೇಜಾರಾಯಿತು ಅಂತ ಕೊನೆಯವರೆಗೂ ನೋಡಿ ವಿಡಿಯೋನ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಹಾಗೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ, ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಹೇಳಿ. ಹಾಗೆ ಇದು ಉತ್ತರ ಕನ್ನಡ ಈ ಕಡೆ ಎಲ್ಲ ಸ್ವಲ್ಪ ಜಾಸ್ತಿ ಸಿಗುತ್ತೆ, ಸ್ವಲ್ಪ ಬೆಟ್ಟದ ಸೈಡಲ್ಲಿ ಸಿಗೋದು ಜಾಸ್ತಿ. ಇದು ಈ ಮಳೆಗಾಲದಲ್ಲಿ ಇದು ಸಿಗುತ್ತೆ. ಹಾಗೆ ಸಾಮಾನ್ಯವಾಗಿ ಎಲ್ಲರಿಗೂ ಸಿಗಲ್ಲ, ತಿನ್ನಬೇಕು ಅಂತ ತುಂಬ ಆಸೆ ಪಡ್ತಾ ಇರ್ತಾರೆ. ಕೆಲವರಿಗೆ ಮಾತ್ರ ಅದು ಸಿಗುತ್ತೆ, ಮತ್ತು ಇದು ಕೆಲವರಿಗೆ ಕಣ್ಣಿಗೆ ಮಾತ್ರ ಕಾಣಿಸುತ್ತೆ ಅಂತ ಹೇಳ್ತಾರೆ. ಗೊತ್ತಿಲ್ಲ ಅದು ಯಾವ ರೀತಿ ಅಂತ ಹೇಳಿ, ಇರ್ಬೋದು ಅಂತ. ಹಾಗೆ ನಾನಿಲ್ಲಿ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ನಿಜವಾಗ್ಲೂ ನೀವು ಈ ಥರದ್ದು ಹುತ್ತದ ಅಣಬೆ ಎಲ್ಲಾದರೂ ಸಿಕ್ಕಿದರೆ ಒಂದು ಸರಿ ಮಾಡಿ ನೋಡಿದ್ರೆ ತುಂಬ ನೀವು ಅದನ್ನು ಆ ಟೇಸ್ಟನ್ನು ಯಾವಾಗಲೂ ಮರೆಯಲ್ಲ. ನೆಕ್ಸ್ಟ್ ಮಳೆಗಾಲದ ಬರಲಿ ಅಂತ ವೇಟ್ ಮಾಡ್ತಾ ಇರ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಇದರದ್ದು ಅಕ್ಕಿ ರೊಟ್ಟಿ ಅಂತೆಲ್ಲ ಮಾಡ್ತಾರೆ. ನಾನು ನೆಕ್ಸ್ಟ್ ಏನಾದರೂ ಸಿಕ್ಕಿದರೆ, ನನಗೆ ಮತ್ತೊಮ್ಮೆ ಸಿಕ್ಕಿದರೆ ಖಂಡಿತ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ತೇನೆ. ಇದು ಸಿಗೋದು ಸ್ವಲ್ಪ ಕಷ್ಟ. ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅನ್ನೋಕ್ಕೋಸ್ಕರ ನಾನು ಯಾರಿಗೆಲ್ಲ ಹೇಳಿ ತರಿಸ್ಕೊಳ್ತಾ ಇದ್ದೀನಿ ಇದು. ಹಾಗೆ ಫ್ರೈ ಆಗಿದೆ. ಈಗ ಕಟ್ ಮಾಡಿ ಇಟ್ಕೊಂಡಿರುವಂಥ ಅಣಬೆನ ಹಾಕೊಳ್ಳುವ. ನೋಡಿ ನಾನು ಇಷ್ಟು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಧಾನ ಹಾಕೊಳ್ಳುವ. ಮತ್ತು ಇದಕ್ಕೆ ನೀರು ಹಾಕಿ ಬೇಯಿಸ್ಲಿಕ್ಕೆ ಹೋಗಬೇಡಿ. ಇದು ನೀರು ಬಿಡುತ್ತೆ, ಅದರದ್ದೇ ಬಿಡುತ್ತೆ. ಅದು ತುಂಬ ಬಿಡುತ್ತೆ, ತುಂಬ ನೀರು ಬಿಡುತ್ತೆ, ಅಂದರೆ ಅಷ್ಟು ನೀರು ಬಿಡುತ್ತೆ. ಇದು ಚೆನ್ನಾಗಿ ಮುಚ್ಚಿಟ್ಬಿಟ್ರೆ ಆಯ್ತು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸರಿ ಉಪ್ಪೆಲ್ಲ ಹಾಕಿಬಿಟ್ಟು. ತುಂಬ ನೀರು ಬಿಡುತ್ತೆ. ಯಾವುದೇ ಕಾರಣಕ್ಕೂ ಯಾರು ಕೂಡ ಫಸ್ಟ್ ಟೈಮ್ ಮಾಡೋರು ಕೂಡ ನೀರು ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಇಟ್ಟರೆ ಆಯ್ತು ಇದು. ಹಾಗೆ ನಾನಿಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಯಾವುದೇ ಕಾರಣಕ್ಕೂ ಅರಿಶಿನ ಹಾಕೋದನ್ನು ಮರಿಬೇಡಿ ಇದಕ್ಕೆ, ಅಂದರೆ ಇದು ಸ್ವಲ್ಪ ನಂಜು ಆ ಥರ ಎಲ್ಲ ಹೇಳ್ತಾರೆ. ಹಾಗಾಗಿ ಅದಕ್ಕೆ ಅರಿಶಿನ ಹಾಕೋದ್ರಿಂದ ಒಳ್ಳೆಯದು ಹೇಳಿ ಅಷ್ಟೇ. ನೋಡ್ತಾ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿ ಉಪ್ಪನ್ನೆಲ್ಲ ಹಾಕ್ಕೊಂಡು. ಇದು ಕಟ್ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ, ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಹಾಗಾಗಿ ಅದು ಅಷ್ಟೇ ಬಿಟ್ಟರೆ ಇದನ್ನು ಮಾಡಲಿಕ್ಕೆ ಏನು ಟೈಮ್ ಹಿಡಿಯಲ್ಲ. ಹಾಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಈಗ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲನ ಹಾಕೊಳ್ತಾ ಇದ್ದೀನಿ. ಈಗ ನೀವು ಒಂದು ಸರಿ ಈ ರಸದ ಟೇಸ್ಟ್ ನೋಡ್ಬೋದು. ಅಕಸ್ಮಾತ್ ನಿಮಗೆ ಖಾರ ಬೇಕು ಅಂತ ಅನಿಸಿದರೆ ಮಾತ್ರ
ಖಾರ ಪುಡಿಯನ್ನು ಬಳಸ್ಕೊಳ್ಳಿ, ತೊಂದರೆ ಇಲ್ಲ. ಅಥವಾ ಉಪ್ಪು ಕೂಡ ಸಪ್ಪೆ ಇದ್ದರೂ ಕೂಡ ಒಂಚೂರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ನೋಡಿ ಎಷ್ಟು ನೀರು ಬಿಟ್ಟಿದೆ ಅಲ್ಲ, ಅದು ನನ್ನ ಕ್ಯಾಮ್ರಾ ಕೂಡ ಕಟ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ಹೇಳಿ, ಚೆನ್ನಾಗಿ ಬಾಡಿದೆ. ಈಗ ಸ್ವಲ್ಪ ಕಾಯಿ ತುರಿಯನ್ನೆಲ್ಲ ಹಾಕ್ಕೊಳ್ವ. ಮತ್ತು ಬೇರೆ ಏನನ್ನು ಹಾಕೋದು ಬೇಡ. ಖಾರ ನೋಡಿಬಿಟ್ಟು ಖಾರ ಹಾಕ್ಕೊಳ್ಳಿ, ಅಥವಾ ಉಪ್ಪು ಬೇಕು ಅಂತ ಅನಿಸಿದರೆ ಮಾತ್ರ ಉಪ್ಪನ್ನು ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ. ಇದು ಆಲ್ಮೋಸ್ಟ್ ಬೆಂದಿದ್ದೆಲ್ಲ. ಈಗ ಹಾಗೆ ಕಾಯಿ ತುರಿಯನ್ನು ಸ್ವಲ್ಪ ಹಾಕ್ಕೊಂಡು ನಾವೀಗ ಮಿಕ್ಸ್ ಮಾಡಿಕೊಂಡು, ಕಾಯಿನೂ ಸ್ವಲ್ಪ ಬೇಯಬೇಕಲ್ಲ, ಹಾಗಾಗಿ ಒಂಚೂರು ಮುಚ್ಚಿಟ್ರೆ ಆಯಿತು. ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದರೆ ಸಾಕು. ಸ್ವಲ್ಪ ನೀರು ನಿಮಗೆ ಬೇಕು ಇನ್ನೂ ಆರಬೇಕು ಅಂತ ಅನ್ಸೋರು ಮಾತ್ರ ಒಂಚೂರು ಇಟ್ಕೊಂಡು ನೀರನ್ನು ಬತ್ತಿಸ್ಕೊಳ್ಳಿ, ತೊಂದರೆ ಇಲ್ಲ. ಹಾಗೆ ನಾನು ಹೇಳಿದ ಹಾಗೆ ಏನಾಯಿತು, ನಾನು ಎಲ್ಲವನ್ನು ಪಲ್ಯ ಮಾಡಿಬಿಟ್ಟು ಅದಕ್ಕೆ ಚಪಾತಿ ಎಲ್ಲವನ್ನು ಮಾಡಿ ರೆಡಿ ಮಾಡಿ ನಿಮಗೆ ತೋರಿಸ್ಬೇಕಂತಲೇ ಇದ್ದೆ. ಬಟ್ ನನಗೆ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಎಂಡ್ವರೆಗೂ ಪೂರ್ತಿ ಮಾಡಲಿಕ್ಕಾಗಿಲ್ಲ. ನನಗೇನು ಇದಿಷ್ಟು ನಾನೀಗ ತೋರಿಸ್ತಾ ಇದ್ದೇನಲ್ಲ, ಕಾಯಿ ತುರಿ ಹಾಕಿ ಇದನ್ನು ಮಿಕ್ಸ್ ಮಾಡಿ ಮುಚ್ಚಿಟ್ಟಿದ್ದಷ್ಟೇ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗೋಯಿತು. ಹಾಗೆ ಕರೆಂಟ್ ಕೂಡ ಇರಲಿಲ್ಲ, ಹಾಗಾಗಿ ನನಗೆ ಚಾರ್ಜ್ ಕೂಡ ಮಾಡಲಿಕ್ಕಾಗಲಿಲ್ಲ. ತುಂಬ ಆಸೆಯಿಂದ ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಷ್ಟೇ. ನನಗೆ ಬೇಜಾರಾಗೋಯಿತು. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.